ಬಾಬಾ ಫಕ್ರುದ್ದೀನ್ ಅವರು ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರು ನಂಬರ್ K23B1434 ತೆಗೆದುಕೊಂಡು ಬಂದು ನಾವು ಕೇಳಿದ 7 ಲಕ್ಷಕ್ಕೆ ಕೊಡಲು ಒಪ್ಪಿದರು. ಬಾಬಾ ಫಕ್ರುದ್ದೀನ್ ಅವರ ಜೊತೆ ಅವರ ಅಣ್ಣ ಕಾಸಿಂ ಹಾಗೂ ಸದರಿ ಕಾಲಿನ ಮಾಲೀಕರಾದ ಪ್ರಜ್ವಲ್ ರಾಜ್ ಅವರ ಅಣ್ಣ ಕಾರ್ತಿಕ್ ರಾಜ್ ಎಂಬವರು ಬಂದಿದ್ದರು. ಆ ಕಾರು ಮೇಲೆ ಉಜಿರೆಯ ಖಾಸಗಿ ಸಹಕಾರಿ ಸಂಘದಿಂದ ಸಾಲ ಇದೆ ಎನ್ನುವುದು ಗೊತ್ತಾಗಿದೆ. ನಂತರ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಾರು ಉಜಿರೆಯಲ್ಲೇ ತಿರುಗಾಡ್ತಿದೆ ಎನ್ನುವಂಥ ಮಾಹಿತಿ ದೊರಕಿತ್ತು. ಅದಂತೆ ಕನಕಪುರ ಪೊಲೀಸರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಧೀನಪಟ್ಟಂತಹ ಕಾಲೇಜು ಉಜಿರೆಯ ಶ್ರೀ SDM ಕಾಲೇಜು. ಈ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಎಂಬ ಅಪ್ರಾಪ್ತ ವಯಸ್ಸ ಹೆಣ್ಮಗಳನ್ನು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಮಣ್ಣಸಂಕ ಎಂಬಲ್ಲಿ ಅತ್ಯಂತ ಬರ್ಬರ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿತ್ತು. ಈ ಪ್ರಕರಣದ ಆರೋಪಿ ಸಂತೋಷ್ ರಾವ್ ಪರವಾಗಿ ಹೋರಾಟವನ್ನು ಮಾಡಿದವರು ಉಜಿರೆಯ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಬಳಗದವರು. ಈ ಬಳಗದಲ್ಲಿ ಪ್ರಮುಖನಾಗಿದ್ದವನು ಪ್ರಜ್ವಲ್ ಗೌಡ KV ಅಂತೇಳಿ. ಈತ ಈ ಇಡೀ ಹೋರಾಟ ತಂಡದ ಸಾಮಾಜಿಕ ಜಾಲತಾಣಗಳನ್ನು ನಿರ್ವಹಿಸುತ್ತಿದ್ದವನು ಅಂತ. ಈ ಪ್ರಜ್ವಲ್ ಗೌಡ ಕೆಲವು ಸಮಯಗಳ ಹಿಂದೆ ಒಂದು ಕಾರನ್ನು ಪರ್ಚೇಸ್ ಮಾಡಿದ್ದ. ಅದು ಇನ್ನೋವಾ ಕ್ರಿಸ್ಟಾ ಕಾರು, ಸೆಕೆಂಡ್ ಹ್ಯಾಂಡ್ ಕಾರು. ಆತನ ಈ ಹಿಂದೆ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿ ಟೋಟಲ್ ಲಾಸ್ ಆದಂಥ ಸಂದರ್ಭದಲ್ಲಿ ಈ ಕಾರನ್ನು ಪರ್ಚೇಸ್ ಮಾಡಿದ್ದ. ಈ ಕಾರಿಗೆ ಉಜಿರೆಯ ಕಾಳಭೈರೇಶ್ವರ ಸಹಕಾರಿ ಸಂಘದಿಂದ 12.5 ಲಕ್ಷ ಲೋನು ಮಾಡಿದ್ದ. ಈ ಕಾರನ್ನು ಕೆಲವು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೊಂದಿಕೊಂಡಂತಿರುವ ಈಗ ರಾಮನಗರ ಜಿಲ್ಲೆಗೆ ಸೇರಿದಂತಹ ಕನಕಪುರದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿದ. ಅವರ ಹೆಸರು ಚಂದ್ರ ಅಂತೇಳಿ. 7 ಲಕ್ಷ ರೂಪಾಯಿಗಳಿಗೆ ಈ ಕಾರ್ನ ವ್ಯವಹಾರ ನಡೆದಿತ್ತು. ಅವರು ಸುಮಾರು 5.5 ಲಕ್ಷ ರೂಗಳನ್ನು ವಿವಿಧ ರೀತಿಯಲ್ಲಿ ಸಂದಾಯ ಮಾಡಿದ್ದರು, ಕಾರನ್ನು ಇಟ್ಟುಕೊಂಡಿದ್ದರು. ಈ ಕಾರನ್ನು ಡಿಸೆಂಬರ್ 12ರಂದು ಅವರ ಮನೆ ಅಂಗಳದಿಂದ ಕಳ್ಳತನ ಮಾಡಲಾಗಿತ್ತು. ಈ ಬಗ್ಗೆ ಕನಕಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಂಥ ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಕಾರನ್ನು ಮಾರಾಟ ಮಾಡಿದ್ದಂತಹ ಪ್ರಜ್ವಲ್ KV ಗೌಡನ ಬಳಿ ಈ ಕಾರು ಇದೆ ಎನ್ನುವಂತಹ ಮಾಹಿತಿ ಪಡೆದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿದ್ದರು. ಸ್ಥಳೀಯ ಪೊಲೀಸರು ಕನಕಪುರ ಪೊಲೀಸರಿಗೆ ಸಹಕಾರ ನೀಡಿ ಕಾರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತರಿಸಿದ್ದರು. ಮತ್ತು ಆ ಕಾರನ್ನು ಕನಕಪುರ ಗ್ರಾಮೀಣ ಪೊಲೀಸರು ತೆಗೆದುಕೊಂಡು ಹೋಗಿದ್ದರು. ಈ ಬಗ್ಗೆ ತನಿಖೆ ಇನ್ನೂ ನಡೀತಿದೆ. ಹಾಗಾದರೆ ಇಡೀ ಈ ವ್ಯವಹಾರದಲ್ಲಿ ನಡೆದದ್ದು ಏನು ಎನ್ನುವುದು ಕೆಲವರಿಗೆ ಕುತೂಹಲ ಇದೆ. ಕೆಲವರು ದೂರವಾಣಿ ಕರೆ ಮಾಡಿ ಆ ಸಂಬಂಧ FIRನಲ್ಲಿ ಪ್ರಜ್ವಲ್ ಗೌಡನ ಹೆಸರಿಲ್ಲ, ಸುಮ್ಮನೆಯಾಗಿ ಪ್ರಜ್ವಲ್ ಗೌಡರ ಹೆಸರನ್ನು ಈ ಪ್ರಕರಣದಲ್ಲಿ ಎಳೆದು ತರಲಾಗಿದೆ ಎನ್ನುವಂಥ ಆಕ್ಷೇಪವನ್ನು ಎತ್ತಿಸಿದ್ದಾರೆ. ಮತ್ತು FIRನ ಪ್ರತಿ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕಾಗಿ ನಾವು FIRನ ಪ್ರತಿಯನ್ನು ತೋರಿಸ್ತಾ ಇದ್ದೇವೆ. ಇದು FIRನ ಪ್ರತಿ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತೇವೆ, ಪ್ರಥಮ ವರ್ತಮಾನ ವರದಿ ಅಂತ ಹೇಳೋದು. ಅದು ಅಂಡರ್ ಸೆಕ್ಷನ್ 173 BNSS ಅಂದರೆ ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆಯ ಪ್ರಕಾರ ಈ FIR ದಾಖಲಾಗುವುದು. ಈ FIRನ್ನು ಫಸ್ಟ್ ಎಡಿಷನಲ್ ಸಿವಿಲ್ ಜಡ್ಜಿ ಜೂನಿಯರ್ ಡಿವಿಷನ್ ಆ್ಯಂಡ್ JMFC ಕೋರ್ಟು ಕನಕಪುರ ರಾಮನಗರ ಜಿಲ್ಲೆ ಇಲ್ಲಿಗೆ ಸಬ್ಮಿಟ್ ಮಾಡಲಾಗುತ್ತೆ. ಯಾವುದೇ FIRನ್ನು ದಾಖಲಾದ ಕೂಡಲೇ ಪ್ರಥಮ ಪ್ರತಿ ಅದು ಸ್ಥಳೀಯ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗ್ತದೆ. ತದನಂತರ ಆ FIR ಆ ಪ್ರಕರಣದ ತನಿಖಾಧಿಕಾರಿಗೆ ಎಲ್ಲ ರೀತಿಯ ಅಧಿಕಾರಗಳನ್ನು ಕೊಡ್ತದೆ. ಅದು ಕಳವಾದ ಸೊತ್ತನ್ನು ವಶಪಡಿಸಿಕೊಳ್ಳುವುದಿರ್ಬೋದು, ಯಾರು ಕಳವು ಮಾಡಿದ್ದಾರೆ ಅಂಥ ಅಪರಾಧಿಗಳನ್ನು ಬಂಧಿಸುವುದಿರ್ಬೋದು, ಎಲ್ಲಿ
ಗೆ ಬೇಕಾದರೂ ಅವರು ದಾಳಿ ಮಾಡೋದು ಎಲ್ಲ ರೀತಿಯ ಅಧಿಕಾರವನ್ನು ಈ FIR ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತದೆ. ಅದರಿಂದಾಗಿ ಆ ರೀತಿಯ ಒಂದು FIR ಪ್ರತಿ ಅಂದರೆ ಇದು ನೋಡಿ, ಡಿಸ್ಟಿಕ್ ರಾಮನಗರ ಸರ್ಕಲ್ ಆ್ಯಂಡ್ ಸಬ್ ಡಿವಿಷನ್ ಕನಕಪುರ ಸರ್ಕಲ್ ಪೊಲೀಸ್ ಸ್ಟೇಷನ್ ಕನಕಪುರ ರೂರಲ್ PS ಕ್ರೈಮ್ ನಂಬರ್ 0185/2024 FIR ಡೇಟ್ 12/12/2024 ಪೊಲೀಸ್ ಸ್ಟೇಷನ್ ಕನಕಪುರ ರೂರಲ್. ಆ್ಯಕ್ಟ್ ಆ್ಯಂಡ್ ಸೆಕ್ಷನ್ ದ ಭಾರತೀಯ ನ್ಯಾಯ ಸಂಹಿತೆ BNS 2023 ಅಂಡರ್ ಸೆಕ್ಷನ್ 303 ಬ್ರ್ಯಾಕೆಟಲ್ಲಿ 1. ಅಕ್ಯುರೆನ್ಸ್ ಆಫ್ ದಿ ಒಫೆನ್ಸ್ ಡೇ ಅಂದರೆ ಗುರುವಾರ ದಿವಸ 12/12/24 ರಿಂದ 12/12/24 ಅಂತೇಳಿ. ಅಂದರೆ ಟೈಮು 3:10 3:20 ಮುಂಜಾನೆ ವೇಳೆಗೆ. ಇನ್ಫಾರ್ಮೇಷನ್ ರಿಸೀವ್ಡ್ ಎಟ್ ಪೊಲೀಸ್ ಸ್ಟೇಷನ್ 12/12/24 ಮುಂಜಾನೆ 4:30 ಪೊಲೀಸ್ ಸ್ಟೇಷನಿಗೆ ಮಾಹಿತಿ ಬಂದಿದೆ. ರೀಸನ್ಸ್ ಫಾರ್ ಡಿಲೇ ಇನ್ ದಿ ರಿಪೋರ್ಟಿಂಗ್ ಬೈ ದಿ ಕಂಪ್ಲೇನೆಂಟ್ ನಿಲ್. ಯಾಕಂದರೆ 3:10 3:20 ಒಫೆನ್ಸ್ ಆಗಿದೆ, 4:30 ಪೊಲೀಸ್ ಸ್ಟೇಷನಿಗೆ ಮಾಹಿತಿ ಬಂದಿದೆ. ಅವರು ಜನರಲ್ ಡೈರಿಯಲ್ಲಿ ಎಂಟ್ರಿ ಮಾಡಿದ್ದಾರೆ. ಎಷ್ಟು ಗಂಟೆಗೆ? 4:30 ಜನರಲ್ ಡೈರಿಯಲ್ಲಿ ಎಂಟ್ರಿ ಮಾಡಲಾಗಿದೆ. ಪ್ಲೇಸ್ ಆಫ್ ಅಕರೆನ್ಸ್ ಎಲ್ಲಿ ಅಂತ ಹೇಳಿದರೆ ಅನ್ನಮ್ಮನಹಳ್ಳಿ ವಿಲೇಜ್, ಕಸ್ಬಾ ಹೋಬಳಿ, ಕನಕಪುರ ತಾಲೂಕು, ರಾಮನಗರ, ಕರ್ನಾಟಕ. ಪೊಲೀಸ್ ಠಾಣೆಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಆ ಪ್ರದೇಶದ ಬೀಟ್ ಸಂಖ್ಯೆ ಅಂದರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಬೀಟ್ ಅಂತಿದ್ದು, ಬೀಟ್ ನಂಬರ್ 1, ಬೀಟ್ ನಂಬರ್ 2 ಅಂತ. ಇದು ಬೀಟ್ ನಂಬರ್ 5 ಬರ್ತದೆ. ಕಂಪ್ಲೇನೆಂಟ್ ಯಾರು ಅಂತ ಹೇಳಿದರೆ ಶ್ರೀ ಚಂದ್ರ. ತಂದೆ ಹೆಸರು ಲೇಟ್ ಕೆಂಪೇಗೌಡ, 46 ವರ್ಷ, ಇಂದು, ವೃತ್ತಿ ಕೃಷಿಕ, ಜಾತಿಯಲ್ಲಿ ಒಕ್ಕಲಿಗ. ಅವರ ಫೋನ್ ನಂಬರ್ 9901322259, ಭಾರತೀಯ ಪ್ರಜೆ. ಅಡ್ರೆಸ್ ಹನುಮಾನನಹಳ್ಳಿ ವಿಲೇಜ್, ಕಸ್ಬಾ ಹೋಬಳಿ, ಕನಕಪುರ ತಾಲೂಕು, ರಾಮನಗರ, ಕರ್ನಾಟಕ. ಈ ಕೃತ್ಯವನ್ನು ಅವರು ತಡವಾಗಿ ನೋಡಿದ್ದಾರೆ ಎನ್ನುವುದು ಇದೆ. ಇದರಲ್ಲಿ ಡೀಟೇಲ್ಸ್ ಆಫ್ ನೋನ್ ಸಸ್ಪೆಕ್ಟೆಡ್ ಅನ್ನೋನ್ ಅಕ್ಯೂಸ್ಡ್ ವಿತ್ ಫುಲ್ ಪರ್ಟಿಕ್ಯುಲರ್ಸ್ ಅಟ್ಯಾಚ್ ಸಪ್ರೇಟ್ ಶೀಟ್ ಇಫ್ ನೆಸಸರಿ. ಯಾಕಂದರೆ ಕಂಪ್ಲೇಂಟಲ್ಲೇ ಬೇರೆ ಪ್ರತಿ ಇದ್ದರೆ ಅದನ್ನು ಅಟ್ಯಾಚ್ ಮಾಡ್ಬೋದು ಅಂತಿದೆ. ಇದರಲ್ಲಿ ನೇಮ್ ಆಫ್ ಅಡ್ರೆಸ್ ಅಂತ ಇದೆ, ಕಾಸ್ಟ್ ಎಲ್ಲ ಇದೆ. ಇದರಲ್ಲಿ ಸೀರಿಯಲ್ ನಂಬರ್ 1ರಲ್ಲಿ 2 ಮೆಂಬರ್ಸು, ಅಕ್ಯೂಸ್ ನಂಬರ್ 1 and 2, ಟೈಪ್ ಅನ್ನೋನು. ವಿಕ್ಟಿಮ್ ಯಾರಂತ ಇದೆ, ಅದು ಚಂದ್ರ, ರಾಮನಗರ, ಕರ್ನಾಟಕ. ಇವರು ಕಂಪ್ಲೇನೆಂಟ್, ಯಾಕಂದರೆ ನೊಂದವರು ಅಂತ ಹೇಳ್ತಾರೆ. ಪ್ರಾಪರ್ಟಿ ಟೈಪ್ ಯಾವುದು ಅಂತ ಹೇಳಿದರೆ, ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಇನ್ನೋವಾ ಕ್ರಿಸ್ಟಾ ಕಾರು, ಸುಮಾರು 4,80,000 ಮೌಲ್ಯ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ 5 ಲಕ್ಷದ ಒಳಗಿನ ಸೊತ್ತುಗಳು ಕಳವಾದರೆ ಸಬ್ ಇನ್ಸ್ಪೆಕ್ಟರ್ ಮಟ್ಟದ ದರ್ಜೆಯ ಅಧಿಕಾರಿಗಳು ಆ ಪ್ರಕರಣವನ್ನು ತನಿಖೆ ಮಾಡ್ಬೋದು. ಮೊದಲಾದರೆ ಅದು 50,000 ಇತ್ತು, ಈಗ ಅದನ್ನು 10% ಹೆಚ್ಚಳ ಮಾಡಿದ 5 ಲಕ್ಷದವರೆಗೆ ಅಂತಾಗಿದೆ. 5 ಲಕ್ಷಕ್ಕಿಂತ ಒಳಗಿನ ಮೌಲ್ಯದ ಸೊತ್ತುಗಳು ಕಳವಾದರೆ ಅದನ್ನು ಸಬ್ ಇನ್ಸ್ಪೆಕ್ಟರ್ ತನಿಖೆ ಮಾಡ್ಬೋದು, ಇಲ್ಲದ್ರೆ ಅದು ಇನ್ಸ್ಪೆಕ್ಟರ್ ದರ್ಜೆಗೆ ತನಿಖೆಗೆ ಹೋಗ್ತದೆ. ಅದಕ್ಕಾಗಿ ಪೊಲೀಸರು ಯಾವಾಗಲೂ ಕಳವಾದ ಸೊತ್ತುಗಳ ಮೌಲ್ಯವನ್ನು ಮಾಪನ ಮಾಡುವಾಗ 5 ಲಕ್ಷಕ್ಕಿಂತ ಒಳಗಿರುವಾಗೆ ನೋಡ್ಕೋತಾರೆ. ಯಾಕಂದರೆ ತನಿಖೆ ಇನ್ಸ್ಪೆಕ್ಟ್ರಿಗೆ ಹೋಗುವುದು ಬೇಡ ಅಂತೇಳಿ. ಯಾಕಂದರೆ ತನಿಖೆ ಮಾಡುವುದು ಎಲ್ಲವನ್ನು ಸಬ್ ಇನ್ಸ್ಪೆಕ್ಟ್ರೇ ಮಾಡೋದು, ಕೇವಲ ಸಹಿ ಮಾತ್ರ ಹಾಕೋದು ಇನ್ಸ್ಪೆಕ್ಟ್ರು. ಹೀನಸ್ ಕೇಸ್ ಅಂತ ಬಂದ ಕೂಡಲೇ ಅದು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಅದನ್ನು ತನಿಖೆ ಮಾಡಬೇಕು. ನಾನ್ ಹೀನಸ್ ಕೇಸ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಲೆವೆಲ್. ಅಂದರೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವುದು ಕನಕಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್. ಈ ಪ್ರಕರಣದಲ್ಲಿ ದೂರುದಾರರಾದ ಚಂದ್ರ ಅವರು ಒಂದು ಲಿಖಿತವಾಗಿ ದೂರು ಕೊಡ್ತಾರೆ. ಅವರು ಏನೇ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿರ್ತೇನೆ. ನಾನು ನನ್ನ ಸ್ವಂತ ಕೆಲಸಕ್ಕೆಂದು ಕಾರನ್ನು ತೆಗೆದುಕೊಳ್ಳಬೇಕೆಂದು ಅಂದುಕೊಂಡಾಗ ನಮ್ಮ ಗ್ರಾಮದ ಮಹಾದೇವ ಎಂಬವರ ಕಡೆಯಿಂದ ಹೊಸಪೇಟೆ ನಿವಾಸಿ ಬಾಬಾ ಫಕ್ರುದ್ದೀನ್ ಎಂಬವರ ಪರಿಚಯವಾಗಿದ್ದು, ಬಾಬಾ
ಫಕ್ರುದ್ದೀನ್ ಅವರು ಕಳೆದ 20 ದಿನಗಳ ಹಿಂದೆ ನಮ್ಮ ಬಳಿ ಬಂದು ಒಂದು ಕಾರಿದೆ, ನೀವು ತೆಗೆದುಕೊಳ್ಳಿ, ಒಳ್ಳೆ ಬೆಲೆಗೆ ಕೊಡಿಸ್ತೇನೆಂದು ಹೇಳಿ ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರು K23B4434 ತೆಗೆದುಕೊಂಡು ಬಂದಿದ್ದು. ನಾವು ಕಾರನ್ನು ನೋಡಿ ಚೆನ್ನಾಗಿದೆ ಎಂದು ಅದರ ಬೆಲೆ ಕೇಳಿದಾಗ 8 ಲಕ್ಷಕ್ಕೆ ಮಾತನಾಡಿದರು. ನಾನು 7,30,000ಕ್ಕೆ ಮಾತನಾಡಿದೆವು. ಆಗಲೂ ಅವರು ಒಪ್ಪಲಿಲ್ಲ. ನಂತರ ಅವರು ಹೊರಟು ಹೋದರು. ನಂತರ 3 ದಿನ ಕಳೆದು ಪುನಃ ಅಂದರೆ ದಿನಾಂಕ 26/11/2024 ಬಾಬಾ ಫಕ್ರುದ್ದೀನ್ ಅವರು ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರು ನಂಬರ್ K23B1434 ತೆಗೆದುಕೊಂಡು ಬಂದು ನಾವು ಕೇಳಿದ 7 ಲಕ್ಷಕ್ಕೆ ಕೊಡಲು ಒಪ್ಪಿದರು. ಬಾಬಾ ಫಕ್ರುದ್ದೀನ್ ಅವರ ಜೊತೆ ಅವರ ಅಣ್ಣ ಕಾಸಿಂ ಹಾಗೂ ಸದರಿ ಕಾಲಿನ ಮಾಲೀಕರಾದ ಪ್ರಜ್ವಲ್ ರಾಜ್ ಅವರ ಅಣ್ಣ ಕಾರ್ತಿಕ್ ರಾಜ್ ಎಂಬವರು ಬಂದಿದ್ದರು. ಕಾರ್ತಿಕ್ ರಾಜ್ರವರು ಹೇಳಿದಂತಹ 900828319994 ನಂಬರಿಗೆ 10,000 ಹಣವನ್ನು ಫೋನ್ಪೇ ಮಾಡಿ ಕಾರನ್ನು ನಮಗೆ ಕೊಡುವಂತೆ ತೀರ್ಮಾನ ಮಾಡಿಕೊಂಡೆವು. K23B4434 ಕಾರಿನ ಮಾಲೀಕರಾದ ಪ್ರಜ್ವಲ್ ರಾಜ್ ರವರಿಗೂ ಸಹ ಕರೆ ಮಾಡಿ ಮಾತನಾಡಿದ್ದೆನು. ನಂತರ ದಿನಾಂಕ 27/11/2024 ನಾನು ನಡೆಸುತ್ತಿದ್ದ ಬನಾನಾ ಕೋಲ್ಡ್ ಸ್ಟೋರೇಜ್ ಅಂಗಡಿಗೆ ಬಳಿ ಕಾರ್ತಿಕ್ ರಾಜ್ರವರು ಬಂದು ನನ್ನ ಬಳಿ 4 ಲಕ್ಷ ಹಣವನ್ನು ಪಡೆದು ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರ್ ನಂಬರ್ KA23B4434 ಕೊಟ್ಟು ಹೋದರು. ನಂತರ 30/11/2024 ಕಾರ್ತಿಕ್ ರಾಜ್ರವರು ಉಳಿಕೆ ಹಣವನ್ನು ಫೋನ್ಪೇ ಮಾಡುವಂತೆ ತಿಳಿಸಿದ್ದರಿಂದ 9341720329 ಫೋನ್ ನಂಬರಿಗೆ 50,000 ಹಾಗೂ ದಿನಾಂಕ 4/12/2024 99,000 ಹಣವನ್ನು ಅವರು ಹೇಳಿದಂತಹ 9060082838 ಫೋನ್ ನಂಬರಿಗೆ ಫೋನ್ಪೇ ಮಾಡಿದೆನು. ತದನಂತರ ಉಳಿಕೆ 1,40,000 ಹಣವನ್ನು ವಾಹನದ NOC, ಕಾರಿನ ಇನ್ನೊಂದು ಕೀ ಮತ್ತು CCಯನ್ನು ಕೊಟ್ಟು ನಂತರ ಕೊಡುವುದಾಗಿ ತಿಳಿಸಿದ್ದರಿಂದ ಈ ದಿನ ತಂದು ಕೊಡುವುದಾಗಿ ತಿಳಿಸಿದ್ದರು. ಅಂದರೆ 12/12/2024 ತಂದು ಕೊಡುವುದಾಗಿ ತಿಳಿಸಿದರು. ಆದರೆ ದಿನಾಂಕ 11/12/2024 ರಾತ್ರಿ ಊಟ ಮಾಡಿ ರಾತ್ರಿ 11 ಗಂಟೆಗೆ ಮಲಗಿಕೊಂಡು ಬೆಳಿಗ್ಗೆ 12/12/2024 ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದಾಗ ನಮ್ಮ ಮನೆಯ ಮುಂದೆ ನಿಲ್ಲಿಸಿದ್ದ ಕಾರು ಕಾಣಲಿಲ್ಲ. ಸುತ್ತಮುತ್ತ ಹುಡುಕಾಡಿದರೂ ಪತ್ತೆಯಾಗಲಿಲ್ಲ. ನಂತರ ನಮ್ಮ ಮನೆಯ CCTVಯನ್ನು ಪರಿಶೀಲನೆ ಮಾಡಿದಾಗ 12/12/2024 ಬೆಳಗಿನ ಜಾವ 3:10ರಿಂದ 3:20 ಗಂಟೆ ಸಮಯದಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಬಂದು ನಾನು ತೆಗೆದುಕೊಂಡಿದ್ದ ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರ್ ನಂಬರ್ K23B4434 ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ. ಸದರಿ ವಾಹನದ ಬೆಲೆ ಅಂದಾಜು 4,80,000 ಆಗಿದ್ದು ಸದರಿ ವಾಹನವನ್ನು ಕಳ್ಳತನ ಮಾಡಿದ ಕಳ್ಳರನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೋರಿರುತ್ತೇನೆ. ಈ ರೀತಿಯ ಕಂಪ್ಲೇಂಟನ್ನು ಚಂದ್ರ ಅವರು ಕನಕಪುರ ಗ್ರಾಮಾಂತರ ಪೊಲೀಸರಿಗೆ ನೀಡಿದರು. ಅದರಂತೆ ಗ್ರಾಮಾಂತರ ಪೊಲೀಸರು FIR ದಾಖಲಿಸಿಕೊಂಡು ತನಿಖೆ ನಡೆಸಿದರು. ಹಾಗಾದರೆ ಈ ಕಾರನ್ನು ಕಳ್ಳತನ ಮಾಡಿದವರು ಯಾರು? ಕಳ್ಳತನ ಆದ ನಂತರ ಈ ಕಾರು ಯಾರ ವಶದಲ್ಲಿತ್ತು ಎನ್ನುವುದು ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಕನಕಪುರ ಗ್ರಾಮಾಂತರ ಪೊಲೀಸರು ಈ ಕಳವು ಪ್ರಕರಣದ ತನಿಖೆಯನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಈ ಕಾರನ್ನು ಇಬ್ಬರು ವ್ಯಕ್ತಿಗಳು, ಅಂದರೆ ಒಬ್ಬರು ಶಬರಿಮಲೆಗೆ ಮಾಲೆ ಹಾಕಿದವರು, ಮತ್ತೊಬ್ಬರು ಟೊಪ್ಪಿ ಧರಿಸಿದ್ದವರು ಕಳ್ಳತನ ಮಾಡಿಕೊಂಡು ಹೋದದ್ದು ಖಚಿತವಾಗಿತ್ತು. ಅವರ ಮುಖ ಚಹರೆ ಪತ್ತೆಯಾಗಿರಲಿಲ್ಲ. ತದನಂತರದ ಮಾಹಿತಿಯ ಮೇರೆಗೆ ಕನಕಪುರ ಪೊಲೀಸರು ಆ ಕಾರಿನ ನಂಬರಿನ ಆಧಾರದಲ್ಲಿ ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಆಗ ಆ ಕಾರು ಮೇಲೆ ಉಜಿರೆಯ ಖಾಸಗಿ ಸಹಕಾರಿ ಸಂಘದಿಂದ ಸಾಲ ಇದೆ ಎನ್ನುವುದು ಗೊತ್ತಾಗಿತ್ತು. ಯಾಕಂದರೆ ಅದರ RC ಮೇಲೆ, ರಿಜಿಸ್ಟ್ರೇಷನ್ ಬುಕ್ಕಿನ ಮೇಲೆ ಲೋನ್ ಎಂಟರಿ ಇತ್ತು. ಅದು ಉಜಿರೆಯ ಖಾಸಗಿ. ಆದ್ದರಿಂದ
ಕನಕಪುರ ಗ್ರಾಮಾಂತರ ಪೊಲೀಸರು ಆ ಸಹಕಾರಿ ಸಂಘಕ್ಕೆ ದೂರವಾಣಿ ಕರೆ ಮಾಡಿ ವಿಚಾರಣೆ ಮಾಡಿದ್ದರು. ಆ ಸಂದರ್ಭದಲ್ಲಿ ಸಹಕಾರಿ ಸಂಘದ ಸಿಬ್ಬಂದಿಗಳು ಆ ಕಾರಿನ ಲೋನ್ ಪರ್ಟಿಕ್ಯುಲರ್ಸು ಅನ್ನು ಕನಕಪುರ ಗ್ರಾಮಾಂತರ ಪೊಲೀಸರಿಗೆ ಇಮೇಲ್ ಮೂಲಕ ಕಳಿಸಿದರು. ಈ ವಿಚಾರವನ್ನು ಆ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ರಂಜನ್ ಗೌಡ ಅವರು ಖಚಿತಪಡಿಸಿದ್ದಾರೆ. ಅದಕ್ಕೆಂದರೆ ಯಾವುದೇ ಕಾರಿಗೆ ಸಹಕಾರಿ ಸಂಘಗಳು ಲೋನ್ ಕೊಡ್ತವೆ, ಹೊಸ ಕಾರಿಗೂ ಲೋನ್ ಕೊಡ್ತದೆ, ಹಳೆ ಕಾರಿಗೂ ಲೋನ್ ಕೊಡ್ತದೆ. ಪ್ರಜ್ವಲ್ ಗೌಡ ಪರ್ಚೇಸ್ ಮಾಡಿದ್ದು ಹಳೆ ಕಾರು, ಅದಕ್ಕೆ ಆ ಸಹಕಾರಿ ಸಂಘ 12.5 ಲಕ್ಷ ಲೋನು ಕೊಟ್ಟಿತ್ತು. ಲೋನು ಕೊಟ್ಟು ಸುಮಾರು 4-5 ತಿಂಗಳು ಆದದ್ದಷ್ಟೇ. ಆ ವೇಳೆಗೆ ಕೆಲವೊಂದು ಕಂತುಗಳನ್ನು ಪ್ರಜ್ವಲ್ ಗೌಡ ಕಟ್ಟಿದ್ದಾರೆ, ವ್ಯವಹಾರ ಸರಿ ಇತ್ತು. ಆ ಸಂದರ್ಭದಲ್ಲಿ ಬ್ಯಾಂಕಿಗೆ ಕನಕಪುರ ಗ್ರಾಮಾಂತರ ಪೊಲೀಸರು ಫೋನ್ ಮಾಡಿದ್ದರು, ಕಾರಿನ ಪರ್ಟಿಕ್ಯುಲರ್ಸ್ ಕೇಳಿದ್ದರು. ಅಷ್ಟೊತ್ತಿಗೆ ಇವರಿಗೆ ಗೊತ್ತಾಗಿದೆ ಆ ಕಾರಿನಲ್ಲಿ ಏನೋ ಒಂದು ತೊಂದರೆಯಾಗಿದೆ, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ, ಅದು ಕೇಸು ದಾಖಲಾಗಿದೆ ಅಂತೇಳಿ. ಅದರಿಂದಾಗಿ ಇವರು ಆ ಕಾರಿನ ಎಲ್ಲ ದಾಖಲಾತಿಗಳನ್ನು ಇಮೇಲ್ ಮೂಲಕ ಪೊಲೀಸ್ ಠಾಣೆಗೆ ಕಳುಹಿಸಿದ್ದಾರೆ. ನಂತರ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಾರು ಉಜಿರೆಯಲ್ಲೇ ತಿರುಗಾಡ್ತಿದೆ ಎನ್ನುವಂಥ ಮಾಹಿತಿ ದೊರಕಿತ್ತು. ಅದಂತೆ ಕನಕಪುರ ಪೊಲೀಸರು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿದ್ದರು. ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ರೊಂದಿಗೆ ಈ ವಿಚಾರವಾಗಿ ವಿಚಾರ ವಿಮರ್ಶೆ ಮಾಡಿದಾಗ ಸಬ್ ಇನ್ಸ್ಪೆಕ್ಟರ್ ಅವರು ಪ್ರಜ್ವಲ್ ಗೌಡನಿಗೆ ಫೋನ್ ಮಾಡಿ ಕಾರನ್ನು ಠಾಣೆಗೆ ತರುವಂತೆ ಹೇಳಿದ್ದರು. ಅದರಂತೆ ಪ್ರಜ್ವಲ್ ಗೌಡ ಕಾರನ್ನು ಠಾಣೆಗೆ ಕೊಂಡೋಗಿ ಇಟ್ಟಿದ್ದರು. ಅಲ್ಲಿ ಪ್ರಜ್ವಲ್ ಗೌಡ ಹೇಳಿದ್ದನ್ನು ಕನಕಪುರ ಗ್ರಾಮಾಂತರ ಪೊಲೀಸರು ನಂಬಿದ್ದರು. ಆದರೆ ಪ್ರಜ್ವಲ್ ಗೌಡ ಆ ಸಂದರ್ಭದಲ್ಲಿ ನನ್ನ ಕಾರನ್ನು ನಾನು ಬಾಡಿಗೆ ಕೊಟ್ಟಿದ್ದೆ, ಅವರು ತಿಂಗಳಿಗೆ ಇಷ್ಟು ಹಣವನ್ನು ಕೊಡುವಂತೆ ಒಪ್ಪಿಗೆ ನೀಡಿದರು. ಆದ್ದರಿಂದ ಆ ಕಾರು ಬಾಡಿಗೆಗೆ ಹೋಗಿತ್ತು. ತದನಂತರ ನನಗೆ ಕಾರು ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ನನ್ನಿಂದ ಕಾರು ಬಾಡಿಗೆಗೆ ತೆಗೆದುಕೊಂಡು ಹೋಗಿದ್ದಂಥ ಬಾಬಾ ಫಕ್ರುದ್ದೀನ್ ಅವರು ವಾಪಸ್ ನನಗೆ ಕಾರು ತಂದು ಕೊಟ್ಟಿದ್ದಾರೆ. ಆ ಕಾರನ್ನು ನಾನು ಇಟ್ಟುಕೊಂಡಿದ್ದೇನೆ. ಅದು ಕಾರನ್ನು ಮಾರಾಟ ಮಾಡಿದ್ದು, ಕಾರನ್ನು ಕದ್ದುಕೊಂಡು ಬಂದದ್ದು ನನಗೆ ಗೊತ್ತಿಲ್ಲ ಅಂತೇಳಿ ಪ್ರಜ್ವಲ್ ಗೌಡ ಹೇಳಿದಂತಹ ಮಾತನ್ನು ನಂಬಿದಂತಹ ಕನಕಪುರ ಗ್ರಾಮಾಂತರ ಪೊಲೀಸರು ಕಾರು ಸಿಕ್ಕಿದೆ, ಪ್ರಾಪರ್ಟಿ ಇಸ್ ಸೀಸ್ಡ್ ಅಂತ ಹೇಳಿ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಅವರಿಗೆ ಬೇಕಿರುವುದು ಆ ಕಾರನ್ನು ಕದ್ದವರು ಯಾರು ಎನ್ನುವುದು. ಆದ್ದರಿಂದ ಅವರ ಪತ್ತೆಗೆ ಪೊಲೀಸರು ಇಳಿದಿದ್ದಾರೆ. ಒಂದು ವೇಳೆ ಅವರ ಪತ್ತೆಯಾದರೆ ಆ ಕಾರನ್ನು ಕಳವು ಮಾಡಿಸಿದ್ದು ಯಾರು ಎನ್ನುವುದು ಗೊತ್ತಾಗುತ್ತೆ. ಬಾಬಾ ಫಕ್ರುದ್ದೀನ್ ಅಂದರೆ ಈ ಕಾರಿನ ವ್ಯವಹಾರಕ್ಕೆ ಮಧ್ಯವರ್ತಿಯಾಗಿದ್ದವನು. ಈ ಬಾಬಾ ಫಕ್ರುದ್ದೀನ್ ಕನಕಪುರದ ಮಹದೇವ ಎಂಬವರಿಗೆ ಪರಿಚಿತ. ಈ ನಿಟ್ಟಿನಲ್ಲಿ ತನಿಖೆ ನಡೀತಿದೆ. ಒಂದು ವೇಳೆ ಮಹಾದೇವ ಬಾಬಾ ಫಕ್ರುದ್ದೀನನ್ನು ತೋರಿಸಿಕೊಟ್ಟರೆ, ಬಾಬಾ ಫಕ್ರುದ್ದೀನ್ ಪ್ರಜ್ವಲ್ ಕೆ ವಿ ಗೌಡನನ್ನು ತೋರಿಸಿಕೊಟ್ಟರೆ, ಪ್ರಜ್ವಲ್ ಕೆ ವಿ ಗೌಡ ಕಾರು ಕಳವು ಯಾರು ಮಾಡಿದ್ದಾರೆ ಎಂಬವರನ್ನೂ ತೋರಿಸಿಕೊಡಬೇಕಾಗುತ್ತದೆ. ಆಗ ಈ ಪ್ರಕರಣದಲ್ಲಿ ಎಲ್ಲರೂ ಸೇರಿಕೊಳ್ತಾರೆ ಎನ್ನುವುದಂತೂ ಸ್ಪಷ್ಟ. ಯಾಕಂತ ಹೇಳಿದರೆ ಪೊಲೀಸ್ ತನಿಖೆಯೇ ಹಾಗೆ. ಈಗ ಪ್ರಜ್ವಲ್ ಕೆ ವಿ ಗೌಡನ ಪರಿಚಿತರು, ಅವರ ಆತ್ಮೀಯರು ಎಲ್ಲರೂ ಹೇಳ್ತಾರೆ FIRನಲ್ಲಿ ಪ್ರಜ್ವಲ್ ಕೆ ವಿ ಗೌಡ ಆರೋಪಿ ಎಂದು ಇಲ್ಲ ಅಂತೇಳಿ. ಸತ್ಯವಾಗಲೂ ಇಲ್ಲ. ಯಾಕಂತ ಹೇಳಿದರೆ ದೂರು ಕೊಟ್ಟಂತಹ ಚಂದ್ರ ಅವರಿಗೆ ಕಾರನ್ನು ಯಾರು ಕಳ್ತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆದ್ದರಿಂದ ಅವರು ಸಂಶಯಾಸ್ಪದ ರೀತಿಯಲ್ಲಾದರೂ ಅವರು ಯಾರ ಹೆಸರನ್ನು ಕೊಡುವಂತಿಲ್ಲ. ಆದ್ದರಿಂದ ಅವರು CCTV ಫುಟೇಜಿನ ಆಧಾರದಲ್ಲಿ ಇಬ್ಬರು ಕಾರನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ಎನ್ನುವುದನ್ನು ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದರೆ, ಅದೇ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಆದರೆ ಅವರ ಹೇಳಿಕೆಯಲ್ಲಿ ಅವರು ಇಡೀ ಕಾರಿನ ವ್ಯವಹಾರ ಹೇಗೆ ನಡೀತು ಅಂತ ಹೇಳಿದ್ದಾರೆ. ಯಾವ್ಯಾವ ದಿನಾಂಕದಂದು ಯಾರ್ಯಾರು ಈ ಕಾರಿನ ವ್ಯವಹಾರದಲ್ಲಿ ಭಾಗಿಗಳಾದರು, ಯಾರ ಕಾರು, ಯಾರು ಬಂದರು, ಎಷ್ಟು ಹಣ ತಗೊಂಡ್ರು ಎಲ್ಲವನ್ನು ಅವರು ಕಂಪ್ಲೇಂಟನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಅದೂ ಅಲ್ಲದೆ ಪ್ರಜ್ವಲ್ ಗೌಡನೊಂದಿಗೆ ಅವರು ದೂರವಾಣಿಯಲ್ಲಿ ಮಾತನಾಡಿದ್ದನ್ನು ಸಹ ದೂರಿನಲ್ಲಿ ನಮೂದಿಸಿದ್ದಾರೆ. ಇದೆಲ್ಲವೂ FIRನಲ್ಲಿ ದಾಖಲಾಗಿದೆ. ಆದ್ದರಿಂದ FIR ಪ್ರತಿ
ಕೇಳ್ತಾ ಇದ್ದರು FIR ಅಲ್ಲಿ ಏನಿದೆ, FIR ಅಲ್ಲಿ ಏನಿದೆ. ಇದು FIR ಪ್ರತಿ. ಮೊದಲನ ಪುಟದಲ್ಲಿ ಯಾವ ಕೋರ್ಟ್ ಅಂತ ಇದೆ, ಯಾವ ಪೊಲೀಸ್ ಸ್ಟೇಷನ್ ಅಂತ ಇದೆ, ಯಾವ ಸೆಕ್ಷನ್ ಅಂತ ಇರ್ತದೆ. ಎರಡನೇ ಪುಟದಲ್ಲಿ ಯಾರು ದೂರುದಾರರು, ಅವರ ವಿಳಾಸ ಇರ್ತದೆ. ಅದರ ನಂತರ ಯಾರು ಅಪರಾಧಿಗಳು ಎನ್ನುವುದರಲ್ಲಿ ದಾಖಲೆ ಇರ್ತದೆ. ಅದರಲ್ಲಿ ಅನ್ನೋನ್ ಪರ್ಸನ್ಸ್ ಅಂತ ಇದೆ 2 ಮಂದಿ ಅಂತೇಳಿ. ಅದರ ನಂತರ ದೂರುದಾರರು ಯಾರಂತ ಇರ್ತದೆ. ಅದರ ನಂತರ ಏನು ಕಳವಾಗಿದೆ ಎನ್ನುವುದು ಇದೆ. ಮತ್ತು ದೂರುದಾರರ ಡಿಟೇಲ್ ಆದಂಥ ಒಂದು ಸ್ಟೇಟ್ಮೆಂಟ್ ಇರ್ತದೆ. ಆ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಅದರ ನಂತರ ಇದನ್ನು ತನಿಖೆ ನಡೆಸಲಾಗ್ತದೆ ಅಂತ ಹೇಳಿದರೆ, ಯಾರು ಈ ಕಂಪ್ಲೇಂಟನ್ನು ರಿಸೀವ್ ಮಾಡಿದಾರ ಅವರ ಸಿಗ್ನೇಚರ್ ಇರ್ತದೆ. ಅಂದರೆ ಈ ತದನಂತರ ಯಾರು ಈ FIR ಪ್ರತಿಯನ್ನು ಕೋರ್ಟಿಗೆ ಕೊಂಡೋದ್ರು ಅಂತ ಇದೆ. ಯಾರು ಇದರಲ್ಲಿ ತನಿಖಾಧಿಕಾರಿ ಅಂತ ಹೇಳಿದರೆ, ಆ ದಿನ ಪೊಲೀಸ್ ಠಾಣೆಯ ಚಾರ್ಜಿಗಿದ್ದಂಥ ಪ್ರಕಾಶ್ ವಿ ASI ನಂಬರ್ 57 ಇವರು ಈ ಪ್ರಕರಣದ ತನಿಖಾಧಿಕಾರಿ. ಅದರಿಂದಾಗಿ ಇದು ಶುದ್ಧ ಕಳ್ಳತನ ಪ್ರಕರಣ. ಇದರಲ್ಲಿ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಆದರೆ ಈ ಪ್ರಕರಣದಲ್ಲಿ ಆರೋಪಿಗಳು ಬಂಧನವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಒಂದು ವೇಳೆ ಆರೋಪ ದೃಢಪಟ್ಟರೆ ಹೆಚ್ಚೆಂದರೆ 6 ತಿಂಗಳಿಂದ 3 ವರ್ಷದವರೆಗೆ ಮಾತ್ರ ಶಿಕ್ಷೆ ಆಗುವುದು, ಅದಕ್ಕಿಂತ ಜಾಸ್ತಿ ಶಿಕ್ಷೆ ಆಗುವುದಿಲ್ಲ. ಒಂದು ವೇಳೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರೂ ಅವರಿಗೆ ನ್ಯಾಯಾಲಯ ಜಾಮೀನು ಕೊಡ್ತದೆ. ಪೊಲೀಸ್ ಠಾಣೆಯಲ್ಲಿ ಜಾಮೀನು ಕೊಡಲಿಕ್ಕೆ ಬರೋದಿಲ್ಲ. ಇದು ನಾನ್ ಕಾನ್ಜುಗೇಬಲ್ ಆಫೆನ್ಸ್ ಅಲ್ಲ, ಇದು ಕಾನ್ಜುಗೇಬಲ್ ಆಫೆನ್ಸು. ಆದರೆ JMFC ನ್ಯಾಯಾಲಯದಲ್ಲೇ ಈ ಪ್ರಕರಣದ ವಿಚಾರಣೆ ನಡೆಯುವುದು. JMFC ನ್ಯಾಯಾಲಯದ ಜುರಿಡಿಕ್ಷನ್ನ ಒಳಗೆ ಬರುವಂಥ ಪ್ರಕರಣ. ಆದ್ದರಿಂದ JMFC ನ್ಯಾಯಾಲಯ ಎಲ್ಲರಿಗೂ ಜಾಮೀನು ಕೊಡ್ತದೆ. ಒಂದು ವೇಳೆ ಇದರಲ್ಲಿ ಬಂಧನ ಭೀತಿ ಇದ್ದರೆ ಪ್ರಜ್ವಲ್ ಗೌಡ ಆಗಿರ್ಬೋದು, ಮಹದೇವ ಆಗಿರ್ಬೋದು, ಕಾರನ್ನು ವ್ಯವಹಾರ ಮಾಡಿದಂತಹ ಫಕ್ರುದ್ದೀನ್ ಇರ್ಬೋದು, ಇವರೆಲ್ಲರೂ ರಾಮನಗರ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನೂ ಪಡ್ಕೊಳ್ಬೋದು. ಅಂತಿಂತೂ ಕಾನೂನಿನ ಕುಣಿಕೆ ಮಾತ್ರ ಇವರ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತದೆ ಅನ್ನೋದಂತೂ ಸ್ಪಷ್ಟ. ನಿರಂತರ ಸುದ್ದಿ,